UK ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ಇದು ಉತ್ತರ ಕರ್ನಾಟಕದ ಜನದನಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ತಿಂಗಳು 16-17ರಂದು ನಡೆದಂಥ CET ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಯನ್ನು ಜನಿವಾರವನ್ನು ತೆಗೆದು ಪರೀಕ್ಷೆಗೆ ಕುಳಿತುಕೊಳ್ಳಬೇಕು ಎನ್ನುವ ಮಾತನ್ನು ಹೇಳಿ ಪರೀಕ್ಷೆಗೆ ಗೈರು ಮಾಡಿದಂಥ ಸಂದರ್ಭದಲ್ಲಿ ಇಡೀ ವಿದ್ಯಾರ್ಥಿಯ ಜೀವನವೇ ಹಾಳಾಗುವಂಥ ಸಂದರ್ಭದಲ್ಲಿದೆ. ಕೆಲವು ಕೇಂದ್ರಗಳಲ್ಲಿ ಜನಿವಾರವನ್ನು ತೆಗೆಸುವ ಪ್ರಯತ್ನ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಬ್ರಾಹ್ಮಣ ಸಮಾಜ ನಮ್ಮ ಇಡೀ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ಇಂದು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯ ನೇತೃತ್ವವನ್ನು ಹಿರಿಯರಾದ ಹನುಮಂತರಾವ್, ವೇಣುಗೋಪಾಲಾಚಾರ್, ಅಶ್ವಥ್ ನಾರಾಯಣ್, ಶ್ರೀಧರ್ ಜೋಶಿ, ಪ್ರಾಣೇಶ್, ವಸಂತರಾವ್, ನೀಲಕಂಠ್, ರಂಗರಾವ್, ರಾಘವೇಂದ್ರ ರಾವ್, ಗುರುರಾಜ್, ರಘುನಂದನ್ ಶರಾಫ್, ರಮೇಶ್, ಭರತ್, ಹರೀಶ್, ಎಸ್ ಕೇಶವ್ ಹಾಗೂ ವೀಣಾ ಭಟ್, ಮೇಘನಾ ರಘುನಂದನ್, ರಾಧಾ ರಮೇಶ್, ಪಾವನಿ ಪ್ರಹ್ಲಾದ್, ರೇಖಾ ಭಟ್ ಸೇರಿದಂತೆ ಅನೇಕರು ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದವರ ವಿರುದ್ಧ ಜನಿವಾರವನ್ನು ತೆಗೆದಿಟ್ಟು ಕೊಠಡಿಯಲ್ಲಿ ಬಂದು ಪರೀಕ್ಷೆ ಬರೆಯುವಂತೆ ಸೂಚಿಸಿರುವುದು ಖಂಡನೀಯ. ಇದರಿಂದ ಬ್ರಾಹ್ಮಣ ಸಮಾಜದ ಮತ್ತು ಜನಿವಾರ ಧರಿಸುವ ಎಲ್ಲ ಜನಾಂಗದ ವಿದ್ಯಾರ್ಥಿಗಳ ಭಾವನೆಗಳಿಗೆ ಧಕ್ಕೆ ಬಂದಿದ್ದು, ಈ ಸಮಾಜದ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮುಖ್ಯ ಘಟ್ಟವಾದ CET ಪರೀಕ್ಷೆಯ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು, ಅವಕಾಶ ವಂಚಿತ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಬೇಕೆಂದು ಹೂವಿನಹಡಗಲಿ ಬ್ರಾಹ್ಮಣ ಸಮಾಜದ ಬಾಂಧವರು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರವನ್ನ ಆಗ್ರಹಿಸುತ್ತೇವೆ. ಹಾಗೂ ಮುಂದೆ ಭವಿಷ್ಯದಲ್ಲಿ ಈ ತರಹದ ಘಟನೆಗಳಿಗೆ ಅವಕಾಶವನ್ನ ನೀಡಬಾರದು ಎಂದು ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು, ಹೂವಿನಹಡಗಲಿ ತಾಲೂಕು ವಿಪ್ರ ಸಮಾಜದ ಬಾಂಧವರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ರಿಜಿಸ್ಟರ್ಡ್. ಜಗತ್ತಿನ ಹಿತವನ್ನು ಬಯಸತಕ್ಕಂಥ ಬ್ರಾಹ್ಮಣರ ಮೇಲೆ ದೌರ್ಜನ್ಯ ಆಗಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಇವತ್ತು CET ಎಕ್ಸಾಮ್ ಬಂದಿರ್ತಕ್ಕಂಥವ್ರಿಗೆ ಜನ್ಮದ ಗೈರಿ ಅಂತ ಹೇಳಿ ನಾಳೆ ಬಟ್ಟಿನ ಮುಚ್ಚಲಿ ಅಂತ ಹೇಳ್ಬೋದು. ನೀವು ಮಾಡ್ತಕ್ಕಂಥದ್ದು ಬಹಳ ಅಚ್ಚನ್ನ ಅಪರಾಧ ಇರ್ತಕ್ಕಂಥದ್ದು. ಇದು ಮಾಡಿರ್ತಕ್ಕಂಥವ್ರು ನಾವು ಖಂಡಿಸ್ತಾ ಇದ್ದೀವಿ. ಹೀಗಾಗಿ ಅವ್ರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದಾರೆ, ಅದನ್ನು ತೆಗೆದುಕೊಳ್ಬೇಕಂತಕ್ಕಂಥದ್ದಾಗಿ ಅವ್ರಿಗೆ ಶಿಕ್ಷೆ ವಿಧಿಸಬೇಕು ಅಂತಕೊಂಡು ಈ ಮಕ್ಕಳ ಕೇಳ್ತಾ ತಹಸೀಲ್ದಾರರಲ್ಲಿ ಆಗ್ರಹ ಪಡಿಸ್ತಾ ಮನವಿಯನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ. ಸ್ವೀಕಾರ ಮಾಡಬೇಕಂತ ಪ್ರಾರ್ಥನೆ. ಧಾರ್ಮಿಕ ಭಾವನೆ ಅಧಿಕಾರಿಗಳಿಗೆ ಧಾರ್ಮಿಕ ಭಾವನೆ ಅಧಿಕಾರ ತಂದ ಅಧಿಕಾರಿಗಳಿಗೆ ಬ್ರಹ್ಮ ತೇಜೋ ಬ್ರಾಹ್ಮಣ ಸಂಘಕ್ಕೆ ಈಗಾಗಲೇ ಎಲ್ಲರೂ ಮನವಿ ಪತ್ರ ಕೊಟ್ಟಿದ್ದೀರಿ. ಧನ್ಯವಾದಗಳು ಎಲ್ಲರಿಗೂ. ಈ ಸದರಿ ವಿಷಯವನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಳಿಸಿ ಅಲ್ಲಿಂದ ಸರ್ಕಾರಕ್ಕೆ ಕ್ರಮ ತಗೊಳಕ ಕಳಿಸ್ತೀವಂತ ಈ ಮೂಲಕ ತಿಳಿಪಡಿಸ್ತೀನಿ. ಪರೀಕ್ಷೆಯಲ್ಲಿ ಜನಿವಾರವನ್ನು ತೆಗೆದು ಪರೀಕ್ಷೆಗೆ ಬರಬೇಕಂತ ಹೇಳಿ ವಿದ್ಯಾರ್ಥಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ನಮ್ಮ ಜೊತೆಗೆ ಬ್ರಾಹ್ಮಣ ಸಮಾಜದ ಮುಖಂಡರಾಗಿರುವಂತಹ ರಘುನಂದನ್ ಅವರು ಇದ್ದಾರೆ. ಈ ಬಗ್ಗೆ ಅವ್ರು ಏನು ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಆಕ್ಚುಲಿ ಇದು ಬಹಳ ಒಂದು ಖಂಡನೀಯ ವಿಷಯವಾಗಿರ್ತದೆ. ಯಾಕಂದ್ರೆ ಒಂದು ಸಮಾಜ ಅಂದಮೇಲೆ ಈಗ ಒಬ್ಬ ಮುಸಲ್ಮಾನನಿಗೆ ಟೋಪಿ ಹೇಗೋ, ಒಬ್ಬ ಕ್ರಿಶ್ಚಿಯನ್ಗೆ ಒಬ್ಬ ಕ್ರಾಸ್ ಹೇಗೋ, ಒಬ್ಬ ವೀರಶೈವನಿಗೆ ತಾನ ಶಿವದಾರ ಹೇಗೋ, ಹಾಗೆ ಒಬ್ಬ ಜನಿವಾರ ಒಬ್ಬ ಬ್ರಾಹ್ಮಣನ ಅಸ್ತಿತ್ವವಾಗಿರ್ತದೆ. ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಯಾರಾದ್ರೂ ಸಹಿತ ಪ್ರತಿಭಟಿಸ್ತಾರೆ. ಅದೇ ರೀತಿಯಾಗಿ ಇವತ್ತು ಸಹಿತ ನಮ್ಮ ಸಮಾಜ ಮತ್ತು ನಮ್ಮ ಬೆಂಗಳೂರಿನ ಅನೇಕ ಸಂಘ ಸಂಸ್ಥೆಗಳು ಅಲ್ಲಲ್ಲೇ ತಮ್ಮ ಒಂದು ಕ್ಷೇತ್ರಗಳಲ್ಲೇ ಇದಕ್ಕೆ ವಿರುದ್ಧವಾಗಿ ಪ್ರತಿಕ್ರಿಯೆ ಕೊಡಲೇಬೇಕಾಗ್ತದೆ. ಯಾಕಂದ್ರೆ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಯಾರಾದ್ರೂ ಸಹಿತ ಇದ್ರ ಬಗ್ಗೆ ಪ್ರತಿಭಟಿಸಲೇಬೇಕು. ಆ ತರದ ಒಂದು ಪ್ರತಿಭಟನೆ ನಾವಿಂದು ಮಾಡಿದ್ದೇವೆ.